ಶಿವದ ಹೊಟ್ಟೆಯಲ್ಲಿ ಶಿವದ ಮರಿಯೇ ಹುಟ್ಟುತ್ತದೆ ಅನ್ನೋದಕ್ಕೆ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದಂತಹ ನಿಖಿಲ್ ಕತ್ತಿ ಅವರು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಈ ಕರ್ನಾಟಕ ಕಂಡಂತ ಧೀಮಂತ ರಾಜಕಾರಣಿಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ಸಮಾಜದ ಮುಖಂಡರಾಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರ ಚಿರಂಜೀವಿಯಾಗಿರುವ ಶಾಸಕ ನಿಖಿಲ್ ಕತ್ತಿ ಇವತ್ತೇನ ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ರು. ಅದೇ ರೀತಿಯಾಗಿ ಅವರ ಚಿಕ್ಕಪ್ಪ ರಮೇಶ್ ಕತ್ತಿ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನು ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದ ಯುವ ಜನತೆ ಹೆಮ್ಮೆ ಪಡ್ತಕ್ಕಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಎಲ್ಲಿಯೂ ಕೂಡ ಅಹಂಕಾರವನ್ನ ತೋರದೆ ಜನಸಾಮಾನ್ಯರಲ್ಲಿ ಸಾಮಾನ್ಯರಂತೆ, ಯುವಕರಲ್ಲಿ ಯುವಕರಾಗಿ, ಹಿರಿಯರಿಗೆ ಗೌರವ ಕೊಡುವುದರ ಮೂಲಕ ತಾನೊಬ್ಬ ಹುಟ್ಟ ಶ್ರೀಮಂತನಾದರೂ ಕೂಡ ಜನಸೇವೆ ಅಂತ ಬಂದಾಗ ನಾನು ಜನರ ಮಧ್ಯದಲ್ಲಿ ಇರ್ಬೇಕಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಇವತ್ತು ರಾಜಕಾರಣದ ಮೆಣುಗುತ್ತಾರಿಯಾಗಿ ಹೊರಹೊಮ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಏನೋ ಒಂದು 3 ವರ್ಷಗಳ ಶಾಸಕರ ಅವಧಿಯ ಸಂದರ್ಭದಲ್ಲಿ ಈ ವ್ಯಕ್ತಿ ಎಲ್ಲಿಯೂ ಕೂಡ ದರ್ಪವನ್ನ ತೋರದೆ, ಯಾರ ಮೇಲೆ ದ್ವೇಷದ ರಾಜಕಾರಣವನ್ನ ಮಾಡದೆ, ಕೇವಲ ತಾನಾಯಿತು, ತನ್ನ ಕೆಲಸವಾಯಿತು ಮತ್ತು ಅಭಿವೃದ್ಧಿ ಆಯಿತು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನ ಮಾಡುವುದರ ಮೂಲಕ ಇಡೀ ಕರ್ನಾಟಕದ ಜನತೆ ಅವರನ್ನ ಗುರುತಿಸುವ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ನಿಖಿಲ್ ಕತ್ತಿ ಕುಟುಂಬದ ಒಂದು ತುಂಬಿದ ಕೊಡ ಅಂತ ಹೇಳ್ಬೋದು. ಎಷ್ಟೇ ಉನ್ನತ ಶಿಕ್ಷಣವನ್ನು ಹೊಂದಿದ್ರು, ಸಾವಿರಾರು ಕೋಟಿ ಆಸ್ತಿಯ ಒಡೆಯನಾಗಿದ್ರು ಕೂಡ ಎಲ್ಲಿಯೂ ಕೂಡ ಅಹಂಕಾರವನ್ನ ತೋರದೆ ಅತ್ಯಂತ ಸರಳ ಜೀವಿಯಾಗಿ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಮಿಣುಕ್ತಾ ಇದ್ದಾರೆ. ಅಂತಹ ಧೀಮಂತ ಯುವ ರಾಜಕಾರಣಿ ಇವತ್ತು 43ನೆಯ ಹುಟ್ಟುಹಬ್ಬಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಪರ್ಫೆಕ್ಟ್ ವಾಹಿನಿಯಿಂದ ಕೂಡ ಅವ್ರಿಗೂ ನಾವು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ರಾಜ್ಯದಲ್ಲಿ ಒಬ್ಬ ರಾಜಕಾರಣಿ ಹೇಗಿರಬೇಕು, ಮುಂದಿನ ದಿನಗಳಲ್ಲಿ ನಾನು ಒಬ್ಬ ಅನುಭವಿ ರಾಜಕಾರಣಿ ಆದ ಮೇಲೆ ಈ ರಾಜ್ಯವನ್ನ ಯಾವ ರೀತಿಯಾಗಿ ನಡೆಸಬೇಕಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಇವತ್ತು ರಾಜಕಾರಣದಲ್ಲಿ ನಿಖಿಲ್ ಕತ್ತಿ ಅವರು ಮೀನ್ಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು ಉತ್ತರ ಕರ್ನಾಟಕ ಅಂದ ತಕ್ಷಣ ಇಡೀ ರಾಜ್ಯದ ರಾಜಕಾರಣದಲ್ಲಿ ಅಂದ್ರೆ ಕಳೆದ ಒಂದು 40 ವರ್ಷಗಳ ಹಿಂದಿನಿಂದ ಇವತ್ತಿನವರೆಗೂ ಉತ್ತರ ಕರ್ನಾಟಕ ಅಂತ ಧ್ವನಿ ಬಂದಾಗ ಮೊದಲ ಹೆಸರು ಕೇಳಿಬರುವುದು ನಿಖಿಲ್ ಕತ್ತಿ ಅವರ ತಂದೆ ಆದಂತಹ ಉಮೇಶ್ ಕತ್ತಿ ಅವರು. ಪಕ್ಷಾತೀತವಾಗಿ ಎಲ್ಲರೊಂದಿಗೆ ಆತ್ಮೀಯ ಒಡನಾಟವನ್ನು ಹೊಂದಿದ್ರು. ನೇರ ನಡೆ ನುಡಿ ಮತ್ತು ಗಟ್ಟಿ ತೀರ್ಮಾನಕ್ಕೆ ಹೆಸರುವಾಸಿಯಾಗಿರ್ತಾರೆ ಉಮೇಶ್ ಕತ್ತಿ ಒಂದು ನಾಡಿನ ಕೀರ್ತಿ ಅಂತ ಹೇಳ್ಬೋದು. ಅಂತಹ ಸಿಂಹದ ಮರಿಯಲ್ಲಿ ಹುಟ್ಟಿದಂತಹ ನಿಖಿಲ್ ಕತ್ತಿ ತನ್ನ ತಂದೆಯ ಏನೋ ಒಂದು ರಾಜಕಾರಣವನ್ನ ಮಾಡ್ಕೊಂಡು ಬಂದಿದ್ರು, ಅದನ್ನ ಕಣ್ಣಾರೆ ನೋಡ್ಕೊಂಡು ಬಂದು ಅವರ ಒಂದು ಕನಸುಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇವಲ ಅಭಿವೃದ್ಧಿಗೆ ಮಾತ್ರ ಆದ್ಯತೆಯನ್ನು ಕೊಡುವುದರ ಮೂಲಕ ಎಲ್ಲಿಯೂ ಕೂಡ ಜಾತಿ, ಭಾಷೆ, ಧರ್ಮ, ಮೇಲು ಕೀಳು, ಸಣ್ಣವರು ದೊಡ್ಡವರು ಅಂತಕ್ಕಂಥ ಎಲ್ಲಿಯೂ ಕೂಡ ತಾರತಮ್ಯವನ್ನ ಮಾಡದೆ ತಾನೊಬ್ಬ ಜನರಿಂದ ಆಯ್ಕೆಯಾದಂತಹ ಒಬ್ಬ ಜನಸೇವಕ, ಜನಸೇವೆ ಮಾಡೋದೇ ನನ್ನ ಕರ್ತವ್ಯ ಅಂತ ಹೇಳಿ ಇವತ್ತೇನು ಹೋಗ್ತಾ ಇದ್ದಾರೆ. ಇವರ ಭವಿಷ್ಯದ ರಾಜಕಾರಣ ಉಜ್ವಲವಾಗಲಿ ಅಂತ ಹೇಳಿ ಇಡೀ ಹುಕ್ಕೇರಿ ಕ್ಷೇತ್ರದ ಜನತೆ ಹಾರೈಸ್ತಾ ಇದ್ದಾರೆ. ಯಾಕಂದ್ರೆ ಅಹಂಕಾರವನ್ನ ಮೈಗೆ ಮೆತ್ತಿಕೊಂಡಂತ ಅನೇಕ ರಾಜಕಾರಣಿಗಳ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಆಡಂಬರಕ್ಕೆ ಆಸ್ಪದವನ್ನ ಕೊಡದೆ ಹುಟ್ಟ ಶ್ರೀಮಂತನಾಗಿ ಹುಟ್ಟಿದ್ರು ಕೂಡ ಜನರನ್ನು ಅಸಡ್ಡೆಯಿಂದ ನೋಡದೇ ಇರತಕ್ಕಂತ ನಿಖಿಲ್ ಕತ್ತಿ ಅವರ ಗುಣ ಇವತ್ತು ಎಲ್ಲರಿಗೂ ಒಂದು ಅನುಕರಣೀಯ ಮತ್ತು ಮಾದರಿಯಾಗಿದೆ ಅಂತ ಹೇಳ್ಬೋದು. ನಾನು ಶಾಸಕ ಆದಾಗಿನಿಂದಲೂ ಕೂಡ ಏನು ತನ್ನ ತಂದೆ ಉಮೇಶ್ ಕತ್ತಿ ಅವರು ಏನೇನು ಕನಸುಗಳನ್ನ ರೈತರ ಸಲುವಾಗಿ ಇರ್ಬೋದು, ಯುವಕರ ಸಲುವಾಗಿ ಇರಬಹುದು, ಅಥವಾ ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಏನು ಒಂದು ಕನಸುಗಳನ್ನ ಕಂಡಿದ್ರು, ಆ ಕನಸುಗಳನ್ನ ಸಾಕಾರ ಮಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ನಿಖಿಲ್ ಕತ್ತಿ ಶ್ರಮಿಸುವುದರ ಮೂಲಕ ಇವತ್ತು ಒಬ್ಬ ಮಾದರಿ ಶಾಸಕಾಗಿ ಹೊರಹೊಮ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಬಿಟ್ರೆ ನಿಖಿಲ್ ಕತ್ತಿ ಒಂದು ರೀತಿಯ ಅಪ್ಪಟ ರಾಜಕಾರಣದ ಚಿಹ್ನ ಅಂತ ಕೂಡ ಹೇಳ್ಬೋದು. ಈ ನಿಖಿಲ್ ಕತ್ತಿ ಸಣ್ಣ ವಯಸ್ಸಲ್ಲಿ ಎಷ್ಟೊಂದು ಪ್ರಭಾವಿ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ ಅಂತಂದ್ರೆ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಹಿರಿಯ ಮತ್ತು ಅನುಭವಿ ರಾಜಕಾರಣಿಗಳು ವಿಶೇಷವಾದ ಪ್ರೀತಿಯನ್ನ ನಿಖಿಲ್ ಕತ್ತಿ ಅವರ ಮೇಲೆ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಅವರ ತಂದೆ ಉಮೇಶ್ ಕತ್ತಿ ಮತ್ತು ಅವರೆಲ್ಲರೂ ಒಂದು ಸಂಪರ್ಕ ಇದ್ರೂ ಕೂಡ ನಿಖಿಲ್ ಕತ್ತಿಯ ವ್ಯಕ್ತಿತ್ವಕ್ಕೆ ಮನಸೋತಂತ ಪಕ್ಷಾತೀತವಾದಂತಹ ರಾಜಕಾರಣಿಗಳು ಇವತ್ತು ನಿಖಿಲ್ ಕತ್ತಿಯನ್ನ ಅತ್ಯಂತ ಅಂದ್ರೆ ತನ್ನ ಮನೆ ಮಗ ಅನ್ನೋ ರೀತಿಯಲ್ಲಿ ಹಿರಿಯ ರಾಜಕಾರಣಿಗಳು ಅವ್ರನ್ನ ಗುರುತಿಸುವುದು ನಿಖಿಲ್ ಕತ್ತಿ ಅವರಲ್ಲಿ ಇರ್ತಕ್ಕಂಥ ನಿಜವಾದ ಶಕ್ತಿಯನ್ನು ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಯಾಕೆ ಈ ವ್ಯಕ್ತಿಯ ಬಗ್ಗೆ ನಾವು ಇಷ್ಟೊಂದು ಹಾಡಿ ಹೊಗಳ್ತಾ ಇದ್ದೀವಿ ಅಂತಂದ್ರೆ ಈ ವ್ಯಕ್ತಿಗೆ ಅಹಂಕಾರ ಎಲ್ಲಿಯೂ ಮೈಗೆ ಮೆತ್ಕೊಂಡಿಲ್ಲ, ಶ್ರೀಮಂತಿಯ ಗತ್ತನ್ನ ಎಲ್ಲಿಯೂ ತೋರಿಸೋದಿಲ್ಲ. ಸಣ್ಣ ಮನುಷ್ಯ ಬಂದ್ರು ಕೂಡ ಏಕವಚನದಲ್ಲಿ ಎಂದಿಗೂ ಕೂಡ ಅವರು ಮಾತಾಡೋದಿಲ್ಲ. ಅಂದ್ರೆ ನಿಜವಾಗಿ ಯಾವ ರೀತಿಯಾಗಿ ಒಂದು ತುಂಬಿದ ಕೂಡ ತಲುಪೋದಿಲ್ಲವೋ ಅದೇ ರೀತಿಯಾಗಿ ಸಕಲ ಸಂಪನ್ನವನ್ನು ಹೊಂದಿದ್ರು ಕೂಡ ಉನ್ನತ ಶಿಕ್ಷಣ ಇದೆ, ಐಶ್ವರ್ಯ ಇದೆ, ಶ್ರೀಮಂತಿಕೆ ಇದೆ, ಅನುಭವ ಇದೆ, ಅಧಿಕಾರ ಇದೆ, ಎಲ್ಲವೂ ಇದ್ರೂ ಕೂಡ ಏನೂ ಇಲ್ಲದಂತೆ ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೆರೆಯುವುದರ ಮೂಲಕ ನಿಖಿಲ್ ಕತ್ತಿ ಬೇರೆ ರಾಜಕಾರಣಿಗಳಿಗೆ ಒಂದು ಮಾದರಿ ಅನ್ನೋದಕ್ಕಿಂತ ಬೇರೆ ರಾಜಕಾರಣಿಗಳಿಗೆ ಒಂದು ಸ್ಫೂರ್ತಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಹೇಳ್ಬೋದು. ನಾನು ಕೂಡ ಅನೇಕ ರಾಜಕಾರಣಿಗಳ ಒಡನಾಟ ಇಟ್ಟುಕೊಂಡಂತ ಸಂದರ್ಭದಲ್ಲಿ ನಮ್ಮ ಹುಕ್ಕೇರಿ ಶಾಸಕರ ಬಗ್ಗೆ ಮಾತನಾಡಿದಾಗ ಅನೇಕ ರಾಜಕಾರಣಿಗಳು ಹೇಳೋದೊಂದೇ, ನೋಡಿ ಆತನ ಯಾರಿಗೂ ಕೂಡ ಇವತ್ತಿನವರೆಗೂ ದ್ವೇಷದ ರಾಜಕಾರಣವನ್ನು ಮಾಡಿಲ್ಲ, ಯಾರಿಗೂ ಉದ್ದೇಶಪೂರ್ವಕವಾಗಿ ಟಾರ್ಚರ್ ಅನ್ನ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಗಾಲನ್ನ ಹಾಕೋದಿಲ್ಲ, ಪಕ್ಷಾತೀತವಾಗಿ ಬೆಳಿಬೇಕು, ನನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ನನ್ನನ್ನು ನಂಬಿದಂತ ನನ್ನ ಕ್ಷೇತ್ರದ ಜನತೆಯ ಕಣ್ಣೀರನ್ನು ಒರೆಸುವುದರ ಮೂಲಕ ನಾನು ಜನಸೇವೆಯನ್ನು ಮಾಡ್ತೀನಿ ಅಂತ ಹೋಗ್ತಕ್ಕಂಥ ನಿಖಿಲ್ ಕತ್ತಿಯನ್ನ ನೀವು ಪಡೆದಿರುವುದು ತುಂಬಾ ಪುಣ್ಯವಂತರು ಅಂತ ಹೇಳಿ ಅನೇಕ ರಾಜಕಾರಣಿಗಳು ನೇರವಾಗಿ ಮಾತಾಡುವಂತ ಸಂದರ್ಭದಲ್ಲಿ ನನ್ನ ಜೊತೆ ನಿಖಿಲ್ ಕತ್ತಿ ಬಗ್ಗೆ ಇರ್ತಕ್ಕಂಥ ಭಾವನೆಗಳನ್ನ ಮತ್ತು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಅಪರೂಪದ ರಾಜಕಾರಣಿಯನ್ನ ಕಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ
ಸಾಧಿಸಲಿ. ಇವರು ಏನೋ ಒಂದು ತೀರ್ಮಾನಗಳನ್ನ ತೆಗೆದುಕೊಂಡಿರ್ತಾರೆ, ಆ ತೀರ್ಮಾನಕ್ಕೆ ಈ ಕ್ಷೇತ್ರದ ಜನ ಕೂಡ ಬದ್ಧರಾಗಿದ್ದಾರೆ. ಇಂತಹ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಮತ್ತು ಯೋಗ್ಯ ಶಾಸಕನ ಕಂಡಿರ್ತಕ್ಕಂಥ ಹುಕ್ಕೇರಿ ಕ್ಷೇತ್ರ ಧನ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಪಕ್ಷಾತೀತವಾಗಿ ಇವರಿಗೆ ವಿರೋಧ ಮಾಡುವಂತ ಅನೇಕ ವ್ಯಕ್ತಿಗಳು ಇದ್ರೂ ಕೂಡ ಇವರೊಂದು ಅಟಿಟ್ಯೂಡ್ ಇರ್ಬೋದು ಅಥವಾ ಜನರೊಂದಿಗೆ ಬೆರೆತಕ್ಕಂಥ ಸೌಜನ್ಯ, ನಯವಿನಯತೆ, ಸಂಸ್ಕಾರ ಇವೆಲ್ಲವನ್ನ ನೋಡಿದಾಗ ಪಕ್ಷಾತೀತವಾಗಿ ಇವರಿಗೂ ಕೂಡ ಉತ್ತಮವಾದಂತಹ ಅಭಿಮಾನಿಗಳು ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಖಿಲ್ ಕತ್ತಿ ಅವರಿಂದ ಈ ಕ್ಷೇತ್ರ ಹೆಚ್ಚಿನ ಅಭಿವೃದ್ಧಿ ಸಾಧಿಸಲಿ ಅಂತ ಶುಭ ಹಾರೈಸ್ತಾ, ಅವರ ಈ ಒಂದು ಜನ್ಮದಿನದಲ್ಲಿ ನಮ್ಮ ಪರ್ಫೆಕ್ಟ್ ನೀವು ಕೂಡ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ, ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ದೊರೆಯಲಿ ಅಂತ ಹೇಳಿ ಶುಭ ಹಾರೈಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ.